ನಮಸ್ತೆ. ಸೊ ಭಾಳ ದಿನ ಆಯಿತು, ಯಾವುದೇ ಥರ ವಿಡಿಯೋ ನಾನು ಹಾಕಿರಲಿಲ್ಲ, ಕ್ಷಮಿಸಿ ಕಾರಣಾಂತರದಿಂದ. ಸೊ ಇನ್ನು ಮುಂದೆ ನಿಮಗೆ ಕಂಟಿನ್ಯೂ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಲಾಸ್ಟ್ ಕ್ಲಾಸ್ ನಿಮಗೆ MS ವರ್ಡಲ್ಲಿ ಫೈಲ್ ಟ್ಯಾಬ್ ಮತ್ತು ಹೋಮ್ ಟ್ಯಾಬ್ನ ಕಂಪ್ಲೀಟಾಗಿ ಯೂಸ್ ಮಾಡೋದು ಯಾವ ಥರ ಅಂತ ಹೇಳಿದ್ದೆ ನನಗೆ. ಇವತ್ತಿನ ಕ್ಲಾಸ್ನಲ್ಲಿ ಹೊಸ ಕ್ಲಾಸ್ ಇವತ್ತು ಇನ್ಸರ್ಟ್ ಟ್ಯಾಬ್ನ ಯುಟಿಲೈಸ್ ಮಾಡಿಕೊಂಡು ನಾನು ಶೋ ಕಾಣ್ತಕ್ಕಂಥ ಟೈಮ್ ಟೇಬಲ್ನ ಯಾವ ಥರ ಯೂಸ್ ಮಾಡಬೇಕು, ಇನ್ಸರ್ಟ್ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಟೇಬಲ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಎಲ್ಲ ಆಪ್ಷನ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಕ್ಲಾಸ್ ಹೇಳ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡೋಣಲ್ವಾ? ಸೊ ಇದೇ ನಿಮಗೆ ಸ್ಯಾಂಪಲ್ ಡಾಟಾ ಟೈಮ್ ಟೇಬಲ್. ಸೊ ಇಲ್ಲಿಂದ ನಾನು ಇವಾಗ ನಿಮಗೆ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೀವೇನು ಮಾಡಿ, ಮೇಲೆ ಟೇಬಲ್ ಹೇಗೆ ಕಾಣ್ತದ ನೋಡ್ಕೊಳ್ಳಿ. ಸೊ ನಾನು ನಿಮಗೆ ಸ್ವಲ್ಪ ಝೂಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಇನ್ಸರ್ಟಲ್ಲಿ ಬನ್ನಿ, ಇನ್ಸರ್ಟಲ್ಲಿ ಹೋಗಿ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಫಸ್ಟ್ 8 ಕಾಲಮ್ಸ್ ಕಾಣುತ್ತೆ. ಈ 8 ಕಾಲಮ್ಸ್ನ ಕೌಂಟ್ ಮಾಡ್ಕೊಳ್ಳಿ. 8 ಕಾಲಮ್ಸ್ನ ನೀವು ಇಡಬೇಕು. ಸೊ ನೀವು ಬ್ಲಿಂಕರ್ ಎಲ್ಲಿ ಪ್ಲೇಸ್ ಮಾಡ್ತಿರೋ ಸೊ ಅಲ್ಲಿ ನಿಮಗೆ ಅದು ಬ್ಲಿಂಕರು ಬರುತ್ತೆ. ನಿಮಗೆ ಸ್ವಲ್ಪ ಸ್ಯಾಂಪಲ್ ಕಾಣಿಸೋದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಬ್ಲಿಂಕರ್ನಲ್ಲಿ ಇಟ್ಬಿಟ್ಟು ಇನ್ಸರ್ಟಲ್ಲಿ ಹೋಗಿ ಸೊ 8 ಕಾಲಮ್ಸ್ನ ಫಸ್ಟ್ ತಗೊಳ್ಳಿ. ಸೊ 8 ಕಾಲಮ್ಸ್ನ ಫಸ್ಟ್ ತಗೊಂಡಾಗ ನಿಮಗೆ ಈ ಥರ ಟೇಬಲ್ ಡಾಟಾ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಕಾರ್ನರ್ ಕಾಣಿಸುತ್ತೆ. ಈ ಕಾರ್ನರ್ಗೆ ಜಸ್ಟ್ ಮೌಸ್ ಇಟ್ಕೊಳ್ಳಿ, ಒಂಚೂರು ದೊಡ್ಡದಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಏನು ಕಾಣಿಸುತ್ತೆ, ಫಸ್ಟ್ ಡೇಸ್ ಕಾಲಮ್ ಇದೆಲ್ಲ ಹಾಗೆ ಬಿಟ್ಬಿಡಿ. ರಿಮೈನಿಂಗ್ ಉಳಿದಿರೋದನ್ನೆಲ್ಲ ಮೌಸ್ನ ಹೋಲ್ಡ್ ಮಾಡಿಕೊಂಡು ಈ ಥರ ಡಾಟಾನ ಸೆಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ, ಒಂದು ಸ್ಪೆಷಲ್ ಏನಂದರೆ, ಯಾವಾಗ ನೀವು ಟೇಬಲ್ನ ಡ್ರಾ ಮಾಡ್ತೀರಾ, ಇನ್ಸರ್ಟ್ ಮಾಡ್ಕೊಂಡಿರ್ತೀರಾ, ಆಟೋಮೆಟಿಕ್ ಆಗಿ ಡಿಸೈನು ಲೇಔಟ್ ಅಂತಕ್ಕಂಥ ಹೊಸ ಟ್ಯಾಬ್ ಆಕ್ಟಿವೇಟ್ ಆಗುತ್ತೆ. ಇದೇ ಇದ್ರದ್ದು ಸ್ಪೆಷಾಲಿಟಿ. ಇವತ್ತಿನ ಕ್ಲಾಸ್ನಲ್ಲಿ ಡಿಸೈನಲ್ಲಿ ಬರ್ತಕ್ಕಂಥ ಎಲ್ಲ ಆಪ್ಷನ್ಸು ಪ್ಲಸ್ ಲೇಔಟಲ್ಲಿ ಬರ್ತಕ್ಕಂಥ ಎಲ್ಲ ಆಪ್ಷನ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನಾವು ಏನು ಮಾಡಿದ್ದೀವಿ, ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಎಲ್ಲ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಇಲ್ಲಿ ಮರ್ಜ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಮರ್ಜ್ ಅಂತ ಹೇಳಿ ಇಲ್ಲಿ ಜಸ್ಟ್ ನಾನು ಕ್ಲಿಕ್ ಮಾಡಿದಾಗ ಏನಾಗುತ್ತಾ, ಎಲ್ಲ ಸೆಲ್ಸು ಒಂದೇ ಸೆಲ್ ಆಗುತ್ತೆ. ಸೊ ನೋಡಿ ಇಲ್ಲಿ ಈಗ ನೀವೇನು ಮಾಡಿ, ಇಲ್ಲಿ ಸೆಂಟರ್ ಆಪ್ಷನ್ ಕಾಣುತ್ತಾ, ಅಲೈನ್ಮೆಂಟ್ಸ್ ಕಾಣುತ್ತಲ್ವ, ಈ ಅಲೈನ್ಮೆಂಟ್ಸ್ ಮಿಡ್ಲಲ್ಲಿ ಇಡಿ. ನಿಮ್ಗೆ ಅಲ್ಲಿ ಏನು ಡಾಟಾ ಕಾಣಿಸುತ್ತೋ ಆ ಡಾಟಾನ ಟೈಪ್ ಮಾಡಿ. ಟೈಮ್ ಟೇಬಲ್ ಅಂತ ಇದೆ. ನಿಮಗೆ ಸೈಜ್ ಇನ್ಕ್ರೀಸ್ ಮಾಡೋದೆಲ್ಲ ಹೇಳಿದ್ದೆ ನಾನು. ಇಲ್ಲೇ ಇರುತ್ತೆ ಸೈಜ್, ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಕಲರಿಂಗ್ ಬೇಕಿದ್ರೆ ಕಲರಿಂಗ್ ಕೊಡಿ. ಸೊ ಯಾವ ಟೈಪ್ ಬೇಕೋ ಆ ಟೈಪ್ ನೀವು ಡಿಸೈನಿಂಗ್ ಇಲ್ಲಿ ಕೊಡ್ಬೋದು. ಬೋಲ್ಡ್ ಬೇಕಿದ್ರೆ ಬೋಲ್ಡು, ಲೆಟರ್ ಸ್ಟೈಲ್ ಬೇಕಿದ್ರೆ ನಿಮಗೆ ಯಾವ ಥರ ಬೇಕೋ ಆ ಥರ ಲೆಟರ್ ಸ್ಟೈಲ್ ಕೊಡ್ಬೋದು. ನೆಕ್ಸ್ಟ್ ಟ್ಯಾಬ್ ಪ್ರೆಸ್ ಮಾಡಿ, ಪ್ಲೇನೇ ಬರುತ್ತೆ ನೋಡಿ. ಸೊ ಈಗ ನಮಗೆ ಇಲ್ಲಿ ಡಿಸೈನ್ ಒಳಗಡೆ ಹೋಗಿ ನಿಮ್ಗೊಂದು ಪೆನ್ಸಿಲ್ ಚಿತ್ರ ಕಾಣಿಸುತ್ತೆ. ಸೊ ನಿಮಗೆ ಇಲ್ಲಿ ಎಷ್ಟು ರೋಸ್ ಬೇಕು ಅಷ್ಟು ರೋಸ್ನ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿ. ಸೊ ಇಲ್ಲಿ ನನಗೆ ಇವಾಗ ಫಸ್ಟ್ ರೋ ಬೇಕಾಗುತ್ತೆ. ಸೊ ಸೆಕೆಂಡ್ ರೋ ಮೇಲೆ ಇದ್ದಾಗೂ ಮಾಡ್ಕೊಳ್ಳಿ, ಪರವಾಗಿಲ್ಲ, ನೀವು ಸ್ವಂತವಾಗಿ ಕೂಡ ಮಾಡ್ಕೋಬೋದು. ಸೊ ಯಾವ ಥರ ನಿಮಗೆ ಅಪ್ಲೈ ಮಾಡ್ಕೋಬೇಕು ಆ ಥರ ನೀವು ಅಪ್ಲೈನ ಮಾಡ್ಕೋಬೋದು. ಸೊ ಮತ್ತು ಅದಾದಮೇಲೆ ಈ ಪೆನ್ಸಿಲ್ ನನಗೆ ಬೇಡ ಅಂದರೆ ಕೀಬೋರ್ಡಲ್ಲಿ ಫಸ್ಟ್ ಬಟನ್ ಎಸ್ಕೇಪ್ ಅಂತ ಇರುತ್ತೆ, ಎಸ್ಕೇಪ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಟೇಬಲು ಹೋಗುತ್ತೆ. ಇಲ್ಲಿ ನಿಮಗೆ ಎಷ್ಟು ಕಾಲಮ್ನಲ್ಲಿ ಇರ್ತಕ್ಕಂಥ ಡಾಟಾ ಸೆಲ್ಲಲ್ಲಿ ಎಷ್ಟಿದೆ ಅದನ್ನ ನೋಡ್ಕೊಂಡು ನೀವು ಎನ್ಲಾರ್ಜ್ ಮಾಡ್ಕೋಬೋದು. ನೋಡಿ ಇಲ್ಲಿ ಯಾವ ಥರ ಎನ್ಲಾರ್ಜ್ ಮಾಡಬೇಕಂತ ಹೇಳ್ತೀನಿ. ಈ ಮೌಸ್ನ ಕರೆಕ್ಟಾಗಿ ನೀವು ಹಿಂಗೆ ಇಟ್ಟಾಗ ಒಂದು ಡಿವೈಡರ್ ಸಿಂಬಲ್ ಬರುತ್ತೆ. ನೀವು ಅಲ್ಲಿ ಎನ್ಲಾರ್ಜ್ ಮಾಡ್ಕೋಬೋದು, ಕಡಿಮೆನೂ ಸೈಜ್ನು ಡಿಕ್ರೀಸ್ನು ಮಾಡ್ಕೋಬೋದು, ಇನ್ಕ್ರೀಸ್ನು ಮಾಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಇಲ್ಲಿ ಏನಿದೆ, ಫಸ್ಟ್ ಅಂತ ಇದಲ್ವಾ, ನಾವೇನು ಮಾಡೋಣ, ಫಸ್ಟ್ 10 AM ನೋಡಿ, ಮೇಲ್ಗಡೆ ನನ್ನ ಸೈಜ್ ದೊಡ್ಡದಿದಲ್ವಾ. ಸೊ ನಾವೇನು ಮಾಡ್ತೀವಿ, ಇಷ್ಟನ್ನು ಡಾಟಾನ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಸರಿ ಚಿಕ್ಕದಾಗಬೇಕಂದ್ರೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಕಡಿಮೆ ಸೈಜ್ 22 ಇದಲ್ವಾ, ಅದನ್ನು ನಾನು 14ಕ್ಕೆ ತಗೋತೀನಿ. 14 ಇಲ್ಲ 14 ಇಡಿ, ಸೈಜ್ ಆಲ್ಮೋಸ್ಟ್ ಎಲ್ಲವೂ ಕಡಿಮೆ ಆಗುತ್ತೆ. ಇನ್ನೂ ನಿಮಗೆ ಕಡಿಮೆ ಬೇಕು, ಎಷ್ಟು ಸೈಜ್ ಕಡಿಮೆ ಬೇಕು ಅನಿಸುತ್ತೋ ನಿಮಗೆ ಅಷ್ಟು ಸೈಜ್ನ ಕೊಡಿ. ಓಕೆ, ಇಲ್ಲಿ ಮೇಲೆ ಏನು ಕಾಣಿಸುತ್ತೋ ಅದೇ ಟೈಪ್ ಮಾಡ್ಕೊತ ಬನ್ನಿ. ಸೊ 10 AM ಅಂತ ಇದೆಯಲ್ಲ, 10 AM ಅಂತ ಕೊಡಿ. ನೋಡಿ ಇಲ್ಲಿ ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಬೇಕು ಅನ್ಸಿದ್ರೆ ಒಂಚೂರು ದೊಡ್ಡದು ಮಾಡ್ಕೊಳ್ಳಿ. ಹೀಗೆ ಮಾಡಬೇಕು ಅಂತೇನಿಲ್ಲ, ನಿಮಗೆ ಇಲ್ಲಿ ನಾನು ಹೇಳಿರ್ತಕ್ಕಂಥ ಆಪ್ಷನ್ಸ್ ಅರ್ಥ ಆದರೆ ಸಾಕು. ಸೊ 2 ನೆಕ್ಸ್ಟ್ ಏನಿದೆ, 10:45 AM. ಸೊ ನಿಮಗೆ ಅನ್ನ ಬೇಕಾ ಅನಿಸುತ್ತೋ ಆ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಸೊ ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೀವು ಇದನ್ನ ಸೈಜ್ ಚಿಕ್ಕದು ಬೇಕಿತ್ತು ಅಂದರೆ ಇಲ್ಲಿ ನಿಮಗೆ ಸ್ಮಾಲ್ ಸೈಜ್ ಆಲ್ರೆಡಿ ಹೇಳಿದ್ದೀನಿ, ಸಣ್ಣದು ಮಾಡ್ಕೊಳ್ಳಿ. ಅದೇ ಥರನೇ ಎಲ್ಲ ಸೆಲ್ನ ನೀವು
ಫಿಲಪ್ ಮಾಡ್ಕೊತ ಬರಬೇಕು. ಸೊ ಫಸ್ಟ್ ಇಲ್ಲಿ ನೋಡಿ ಜಸ್ಟ್ ಎಂಟ್ರ್ ಹೊಡಿರಿ, ಆಟೋಮೆಟಿಕ್ ಕೆಳಗೆ ಬರುತ್ತೆ. ಇದೇ ಥರ ಮಾಡಬೇಕು ಅನ್ನೋ ರೂಲ್ಸ್ ಏನಿಲ್ಲ ನಿಮಗೆ. ಸ್ಯಾಂಪಲ್ ಆಪ್ರೇಟ್ ಮಾಡೋದು ಗೊತ್ತಾದರೆ ಸಾಕು. ನೆಕ್ಸ್ಟ್ ಏನಿದೆ ಇಲ್ಲಿ ಸೆಕೆಂಡ್ ಅಂತ ಇದೆ. ಸೆಕೆಂಡ್ ಅಂತ ಟೈಪ್ ಮಾಡಿ. ಸೆಕೆಂಡ್ 10:45 AM ಟು ಸೊ ನೆಕ್ಸ್ಟ್ ಇದೆ 12:45. ಇದೇನು ಮಾಡ್ಬೇಕು ನಾವು ಇವಾಗ ಸೈಜು ಇದೇ ಸೇಮ್ ಫಾರ್ಮೇಟ್ ಬರಬೇಕಂದ್ರೆ ಇಲ್ಲಿ ನಾನು ಇನ್ನೊಂದು ಆಪ್ಷನ್ ಹೇಳಿದೆ, ಬ್ರಷ್ ಕಾಣುತ್ತೆ ನೋಡಿ, ಈ ಬ್ರಷ್ ತೊಗೊಂಡು ಜಸ್ಟ್ ನೀವು ಈ ಥರ ಎಲ್ಲಾದ್ರು ಮಾಡ್ಕೊಳ್ಳಿ, ಸೇಮ್ ಸೈಜ್ ಎಲ್ಲದಕ್ಕೂ ಬರುತ್ತೆ. ಸೊ ಆಮೇಲೆ ಇಲ್ಲಿ ಏನು ಮಾಡಿ, ಜಸ್ಟ್ ಡಿವೈಡ್ ಸಿಂಬಲ್ ಕಾಣುತ್ತಲ್ವ, ಸೈಜ್ ಒಂಚೂರು ದೊಡ್ಡ ಮಾಡ್ಕೊಳ್ಳಿ. ಸೊ ಸೇಮ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಎಷ್ಟು ಸೈಜ್ ಬೇಕನ್ಸುತ್ತೋ ಅಷ್ಟು ಸೈಜು ನಿಧಾನಕ್ಕೆ ಮಾಡ್ಕೋಬೇಕು. ಸೊ ಡಿವೈಡ್ ಸಿಂಬಲ್. ನೆಕ್ಸ್ಟ್ ಇದೆ ಥರ್ಡ್ ಅಂತ ಇದೆಯಲ್ವ, ಥರ್ಡ್ ಅಂತ ಟೈಪ್ ಮಾಡಿ. ಥರ್ಡ್ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಒಂಚೂರು ಝೂಮ್ ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಸೊ ಥರ್ಡ್ 12 PM. ಸೊ ಥರ್ಡ್ 12 PM ಟು 12:45 PM. ಓಕೆ. ಸೊ ನೆಕ್ಸ್ಟ್ ಮತ್ತೆ ಟ್ಯಾಪ್ ಪ್ರೆಸ್ ಮಾಡಿ. ಇಲ್ಲಿ ಖಾಲಿ ಇದೆ, ಈ ಸೆಲ್ ಖಾಲಿ ಇದೆ ಅಲ್ವಾ, ನೀವು ಇದು ಬಿಟ್ಬಿಡಿ. ಇದನ್ನು ಸಣ್ಣದಾಗಿ ಮಾಡ್ಕೊಳ್ಳಿ, ನಿಮಗೆ ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಕೊಳ್ಳಿ, ಸಣ್ಣದು ಬೇಕಿದ್ರೆ ಸಣ್ಣದು ಮಾಡಿ. ನೆಕ್ಸ್ಟ್ ಮಾಡ್ಕೊಳ್ಳಿ 4th 1 PM 001 PM to next 01:45 PM. ಓಕೆ. ಸೊ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ, ಸ್ವಲ್ಪ ಎಂಡಾರ್ಸ್ ಮಾಡ್ಕೋಬೇಕಂದ್ರೆ ಎಂಡಾರ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಇಲ್ಲಿ 5th ಅಂತ ಇದೆ ನೋಡಿ, 5th ಮತ್ತು 6th ಅಂತ ಇದಲ್ವಾ. ಸೊ ನೆಕ್ಸ್ಟ್ ಏನು ಮಾಡಿ, 5th ಅಂತ ಟೈಪ್ ಮಾಡಿ. ಸೊ 01:45 PM ಟು ನೆಕ್ಸ್ಟ್ 02:30 PM. ಸ್ಟೂಡೆಂಟ್ಸ್ ಅರ್ಥ ಆಗ್ತದೆ ಅಂತ ನಾನು ಅನ್ಕೊಳ್ತಿದ್ದೀನಿ. ನೆಕ್ಸ್ಟ್ 6th 02:30 PM ಟು 03:50 PM. ಓಕೆ. ನೆಕ್ಸ್ಟ್ ಟ್ಯಾಪ್ ಪ್ರೆಸ್ ಮಾಡಿ. ಇನ್ನೊಂದು ಬರುತ್ತೆ ನೋಡಿ. ಸೊ ನೀವು ಮೇಲೆಲ್ಲ ಅಬ್ಸರ್ವ್ ಮಾಡ್ಕೊತ ಮಾಡಬೇಕು. ಸೊ ಇಲ್ಲಿರೋದೆಲ್ಲ ನಿಮ್ಗೆ ಈಸಿ ಇದೆ. ಎಷ್ಟಿದೆ ಟೋಟಲಿ 6 days ಇದೆ ಅಲ್ವಾ. ಡೈರೆಕ್ಟ್ ಟ್ಯಾಪ್ ಪ್ರೆಸ್ ಮಾಡ್ಕೊತ ಬನ್ನಿ. ಸೊ ನೋಡಿ 6 ಟ್ಯಾಪ್ಸ್ ಪ್ರೆಸ್ ಮಾಡ್ಕೊಂಬಿಡಿ. 6 times ಲಾಸ್ಟ್ ಕಾಲಮ್ ಇಡಿ, ಪ್ರೆಸ್ ಮಾಡಿ. 4 ಆಯಿತು, 5 6 ಈ ಥರ. ಇಲ್ಲಿ ನೀವೆಲ್ಲ ಏನು ಮಾಡಿ, ಇಲ್ಲಿ ನೋಡಿ ಡೇಸ್ ಅಂತ ಇದಲ್ವಾ, ಇವೆರಡನ್ನು ಮರ್ಜ್ ಮಾಡ್ಕೊಳ್ಳಿ. ಸೊ ಮರ್ಜ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು ನಾವು, ಲೇಔಟಲ್ಲಿ ಹೋಗಿ ಸರಿಯಾಗಿ ನೋಡ್ಕೊಳ್ಳಿ. ನಾನು ನಿಮ್ಗೆ ಆಪ್ಷನ್ ಹೇಳಿದ್ದೆ ಮರ್ಜ್ ಅಂತೇಳಿ. ಅವಾಗ ಏನಾಯ್ತು ನೋಡಿ, ಈ ಲೈನ್ ನಮಗೆ ಕಂಪ್ಲೀಟ್ ಆಗಿ ಖಾಲಿ ಆಯಿತು. ಇದರಲ್ಲಿ ಮಿಡಲಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಅಲೈನ್ಮೆಂಟ್ ಇದೆಯಲ್ಲ, ಇಲ್ಲಿ ನೀವು ಡೇಸ್ ಅಂತ ಕೊಡಬೇಕು. ನಿಮಗೆ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇದೇ ಡಿಸೈನ್ ನಮ್ಗೆ ಇಲ್ಲಿಗೆ ಬರಬೇಕಂದ್ರೆ ಜಸ್ಟ್ ಮೌಸ್ ಇಲ್ಲಿಟ್ಟು ಹೋಮಲ್ಲಿ ಹೋಗಿ ಫಾರ್ಮೆಟ್ ಪೇಂಟರ್ ಅಂತ ಇರುತ್ತೆ, ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಮಾಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಟೈಮ್ ಟೇಬಲ್ ಯಾವ ಸೈಜಲ್ಲಿ ಇದೆ ಅದೇ ಸೈಜಲ್ಲಿ ಇದು ಬಂದ್ಬಿಡುತ್ತೆ. ಸೊ ನಿಮಗೆ ಕಲರ್ ಕೊಡಬೇಕು ಅಂತ ಅನಿಸಿದ್ರೆ ಕೂಡ ನಿಮ್ಗೆ ಇಲ್ಲಿ ಯಾವ ಕಲರ್ ಬೇಕು ಆ ಕಲರ್ನ ನೀವು ಕೊಡಬಹುದು. ಓಕೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನಿದೆ ನೋಡಿ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಇದೆ ಅಲ್ವಾ. ಸೊ ಅದೇ ಥರನೇ ನೀವು ಕೂಡ ಇಲ್ಲಿ ಮಂಡೇ. ಸೊ ಫಾಸ್ಟಾಗಿ ಟೈಪ್ ಮಾಡ್ಕೊಂಡು ಹೋಗಬೇಕು. ಟ್ಯೂಸ್ಡೇ Tuesday. Next Wednesday. Next Thursday. Next Friday. ನೋಡಿ ನಾನು ಇನ್ನೊಂದು ಕ್ಲಾಸ್ ಕೂಡ ಹೇಳ್ತೀನಿ. ಇಲ್ಲಿ ಏನಾದರೂ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ಸಿದ್ರೆ ರೆಡ್ ಕಲರ್ ಬಂದಿದ್ದಲ್ವಾ, ಅಲ್ಲಿ ಕರೆಕ್ಟಾಗಿ ಮೌಸ್ ಇಡಿ. ಮೌಸ್ ಇಟ್ಟು ಇಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ ಇವಾಗ ನಿಮಗೆ. ಸೊ ರಾಂಗ್ ಟೈಪ್ ಮಾಡಿದ್ವಿ ಅಂತೆಲ್ಲ ನಿಮಗೊಂದು ಕ್ಲಾಸ್ ಹೇಳೋದಕ್ಕಂತ ಹೇಳಿ ಜಸ್ಟ್ ಅಲ್ಲಿ ಮೌಸ್ ಇಟ್ಟು ರೈಟ್ ಕ್ಲಿಕ್ ಮಾಡಿ ನಿಮಗೆ ಅದು ಎಕ್ಸಾಕ್ಟ್ ಸ್ಪೆಲ್ಲಿಂಗ್ ತೋರಿಸುತ್ತೆ. ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಥರ್ಸ್ಡೇ ಸ್ಪೆಲ್ಲಿಂಗ ಅಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸಾಟರ್ಡೇ ಅಂತ ಇದೆಯಲ್ವ, ಸಾಟರ್ಡೇ ಒಂದು ಟೈಪ್ ಮಾಡಿಬಿಡಿ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ನೀವೆಲ್ಲ ಸೆಲೆಕ್ಟ್ ಮಾಡಿಕೊಂಡು Ctrl+V ಪ್ರೆಸ್ ಮಾಡಿದ್ರೆ ಬೋಲ್ಡ್ ಆಗುತ್ತೆ. ಆಮೇಲೆ ನೀವೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಯಾವ ಕಲರ್ ಕೊಟ್ಟರು ಆ ಕಲರ್ ನಿಮಗೆ ಈಸಿಯಾಗಿ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇದೆಲ್ಲ ನೀವು ಟೈಪ್ ಮಾಡೋದು ಗೊತ್ತೇ ಇದೆ. ಮೂರು ಸೆಲ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೇಔಟಲ್ಲಿ ಬನ್ನಿ, ಮರ್ಜ್ ಸೆಲ್ ಹೊಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇದು 3 ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೇಔಟಲ್ಲಿ ಬನ್ನಿ, ಮರ್ಜ್. ಇಲ್ಲಿ ನೋಡಿ ನಮಗೆ ಇನ್ನೊಂದು ಸ್ಪೆಷಲ್ ಏನಂದರೆ ಇಲ್ಲಿ ಸೆಕೆಂಡ್ PM ಇದೆಲ್ಲ ಕಂಪ್ಲೀಟ್ ಮರ್ಜ್ ಆಗಿದೆ. ಇಲ್ಲಿ ಮರ್ಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮಗೆ ಅರ್ಥ ಆಗುತ್ತೆ ನೋಡಿ. ಮರ್ಜ್ ಸೆಲ್
ಸೊ ಇಲ್ಲೇನಿದೆ ಕಂಪ್ಲೀಟ್ ಕಂಪ್ಯೂಟರ್, ಇಲ್ಲಿ ಒಂದು ಟೆಕ್ಸ್ಟ್ ಡೈರೆಕ್ಷನ್ ಕೂಡ ಚೇಂಜ್ ಇದೆ. ಇಲ್ಲಿ ಫಸ್ಟ್ ಇದೆ ಕನ್ನಡ ಮ್ಯಾಥ್ಸ್, ಟೈಪ್ ಮಾಡೋಣ ಕನ್ನಡ ಮ್ಯಾಥ್ಸ್ ಕೆಳಗೆ. ಓಕೆ, ಇಲ್ಲಿ ಕೆಳಗಡೆ ಏನಿದೆ ಕಂಪ್ಯೂಟರ್. ನೋಡಿ ಇಲ್ಲಿ ಕಂಪ್ಯೂಟರ್ ಹೇಗಿದೆ, ಡೈರೆಕ್ಷನ್ ಚೇಂಜ್ ಇದೆ. ಸೊ ಅದಕ್ಕಂತಾನೆ ಈ ಲೇಔಟ್ ಟ್ಯಾಬ್ ಅಲ್ಲಿ ನಿಮಗೆ ಟೆಕ್ಸ್ಟ್ ಡೈರೆಕ್ಷನ್ ಒಂದು ಆಪ್ಷನ್ ಕಾಣುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ, ನಿಮಗೆ ಡೈರೆಕ್ಷನ್ ಅದು ತೋರಿಸುತ್ತೆ. ನಿಮ್ಗೆ ಯಾವ ಥರ ಡೈರೆಕ್ಷನ್ ಬೇಕೋ ಆ ಥರ ನೀವು ಡೈರೆಕ್ಷನ್ ಕೊಡಬಹುದು. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಕಂಟಿನ್ಯೂ ರೋಸ್ ಹಾಗೆ ಇದೆ, ಹಾಗೆ ಇರಲಿ. ಸೊ ನೆಕ್ಸ್ಟ್ ಮತ್ತೆ ಮರ್ಜ್ ಇದೆ, ಬ್ರೇಕ್ 15 ಮಿನಿಟ್ಸ್ ಅಂತ ಇದೆ. ಮತ್ತೆ ನೀವೇನು ಮಾಡಬೇಕು, ಇದನ್ನು ಜಸ್ಟನ್ನ ಎಲ್ಲದನ್ನು ಸೆಲೆಕ್ಟ್ ಮಾಡಿಕೊಂಡು ಅಗೇನ್ ಯು ಕ್ಲಿಕ್ ದೇರ್ ಮರ್ಜ್ ಸೆಲ್ಸ್. ಸೊ ಇಲ್ಲಿ ನೀವು ಏನು ಮಾಡಿ ಟೈಪ್ ಮಾಡಿ 15 ಮಿನಿಟ್ಸ್ ಮೇಲೆ ಏನು ಕಾಣಿಸುತ್ತಲ್ಲ ಬ್ರೇಕ್ ಅಂತ ಇದೆ, ಬ್ರೇಕ್ ಅಂತ ಕೊಡಿ. ಬ್ರೇಕ್ 15 ಮಿನಿಟ್ಸ್. ಡೈರೆಕ್ಷನ್ ಚೇಂಜ್ ಆಗಬೇಕಂದ್ರೆ ನಾನು ನಿಮಗೆ ಏನು ಹೇಳಿದೆ, ಸೊ ಎಲ್ಲಿ ಹೋಗ್ಬೇಕಂತ ಹೇಳಿದ್ದೆ ನಾನು ನಿಮಗೆ, ಟೆಕ್ಸ್ಟ್ ಡೈರೆಕ್ಷನಲ್ಲಿ ಬಂದು ನಿಮಗೆ ಕ್ಲಿಕ್ ಮಾಡಿದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ. ನಿಮಗೆ ಫುಲ್ ಬೇಕಾದ್ರೆ ಇದು ಕೂಡ ಬೇಡಪ್ಪ, ಇದನ್ನು ಮರ್ಜ್ ಮಾಡ್ಬೇಕಂದ್ರೆ ಮಾಡಿ, ತೊಂದರೆ ಇಲ್ಲ. ಸೊ ಮರ್ಜ್ ಆಪ್ಷನ್ ಗೊತ್ತಾದ್ಮೇಲೆ ಆಯ್ತು ನಿಮಗೆ, ಓಕೆ. ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ ಸೈನ್ಸ್ ಸೋಷಿಯಲ್. ಇಲ್ಲಿ ನೋಡಿ 3 ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜ್ ಮಾಡಿ ಸೈನ್ಸ್. ನೋಡಿ ಮತ್ತೆ ರಾಂಗ್ ಆಯ್ತು ಸ್ಪೆಲ್ಲಿಂಗ್, ಏನು ಮಾಡಬೇಕು, ಸ್ಪೆಲ್ಲಿಂಗ್ ಅಲ್ಲಿ ಕರೆಕ್ಟಾಗಿ ಅಲ್ಲಿ ಮೌಸಿಂದ ರೈಟ್ ಕ್ಲಿಕ್ ಮಾಡಿ ಆ ಸ್ಪೆಲ್ಲಿಂಗ್ಸ್ನ ನೀವು ಕ್ಲಿಕ್ ಮಾಡ್ಕೋಬೋದು. ಸೊ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜ್ ಮಾಡ್ಕೊಳ್ಳಿ, ಸೋಷಿಯಲ್ ಇದ್ರೆ ಸೋಷಿಯಲ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟ್ ಏನಿದೆ ಹಿಂದಿ ಇದೆ, ನೀವೆಲ್ಲದನ್ನು ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಮಾಡಿ ಹಿಂದಿ ಕೊಡಿ. ಹಿಂದಿ ಹೀಗಾದರೂ ಕೊಡಿ. ಅದನ್ನು ಟೆಕ್ಸ್ಟ್ ಡೈರೆಕ್ಷನ್ ಮಾಡ್ತೀನಿ ಅಂದರೆ ಮಾಡಿ, ನಿಮ್ಗೆ ಹೇಗೆ ಅನಿಸುತ್ತೋ ಆ ಥರ ಮಾಡ್ಕೋಬೋದು. ನೆಕ್ಸ್ಟ್ ಇಂಗ್ಲೀಷು ಮ್ಯೂಸಿಕ್, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲೇಔಟಲ್ಲಿ ಬಂದು ಮತ್ತೆ ಮರ್ಜ್ ಅಂತ ಕೊಡಿ, ಮ್ಯೂಸಿಕ್ ಅಂತ ಕೊಡಿ. ನೆಕ್ಸ್ಟ್ ಕೆಳಗಡೆ ಇಂಗ್ಲೀಷ್ ಅಂತ ಕೊಡಿ, ಮರ್ಜ್ ಮಾಡಿ ಇಂಗ್ಲೀಷ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಒಂದು ಟೇಬಲ್ ಕ್ರಿಯೇಟ್ ಮಾಡೋದು ಬಂತು. ತುಂಬ ಈಸಿ ಇದೆ ಅಲ್ವಾ? ಸೊ ಯಾವ ಥರ ಇದನ್ನ ನೀವು ಇದೇ ಥರ ಡಿಫ್ರೆಂಟ್ ಆಗಿ ನೀವು ಡಿಸೈನ್ ಮಾಡ್ಕೋಬಹುದು. ಈ ಲೇಔಟಲ್ಲಿ ನಿಮಗೆ ಏನು ಆಪ್ಷನ್ಸ್ ಹೇಳಿದ್ದೀನಿ ನಾನು ಇವಾಗ, ಅಲೈನ್ಮೆಂಟಲ್ಲಿ ಬರ್ತಕ್ಕಂಥ ಈ ಅಲೈನ್ಮೆಂಟ್ಸು, ಟೆಕ್ಸ್ಟ್ ಡೈರೆಕ್ಷನ್ನು, ಮರ್ಜ್ ಸೆಲ್, ಇದಿಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದರಲ್ಲಿ ಬರ್ತಕ್ಕಂಥ ಕಾಲಮ್ಸ್ನ ಯಾವ ಥರ ಡಿಲೀಟ್ ಮಾಡಬೇಕು, ಯಾವ ಥರ ಇನ್ಸರ್ಟ್ ಮಾಡಬೇಕು, ರೋಸ್ ಆ್ಯಂಡ್ ಕಾಲಮ್ಸ್ನ ಆಪ್ರೇಟ್ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ಸರ್ ಡಿಸೈನ್ ಆಪ್ಷನ್ ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಂತೆ ಸ್ಟೂಡೆಂಟ್ಸ್. ಸೊ ಇಷ್ಟರಲ್ಲಿ ನಿಮಗೆ ಇದೇ ಥರ ನೀವು ಟೇಬಲ್ನ ಇದು ನೋಡಿಕೊಂಡು ಸ್ಯಾಂಪಲ್ ನೋಡಿಕೊಂಡು ನೀವು ಸ್ವಂತ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಏನೇ ನಿಮಗೆ ಇದ್ರ ಮೇಲೆ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಹಾಕಿ, ನಾನು ಡೌಟ್ಸ್ನ ನಿಮಗೆ ಕಮೆಂಟ್ಸ್ ಮೂಲಕನೇ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ನೇಮ್ ಅಟ್ ಸ್ಮಾರ್ಟ್ ಸ್ಟಡಿ ಹಬ್ 852 ಅಂತ ನಮ್ಮ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು ಎವ್ರಿಬಡಿ.